ನಮಸ್ಕಾರ ಸ್ನೇಹಿತರೆ, ಸೀನು ಜೊತೆ ಸಂಮಾತು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ಪ್ರತಿ ಸಂಚಿಕೆನೂ ವಿಶೇಷ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಯಾವುದೇ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಬೇಕಾದ್ರೆ ಒಂದೋ ಅವರು ಆಲ್ರೆಡಿ ಪರಿಚಿತರಿರ್ತಾರೆ, ಅದು ಅಲ್ಲದೆ ಅವರ ಇನ್ನೊಂದಷ್ಟು ವಿಶೇಷತೆಗಳನ್ನು ನಿಮಗೆ ಪರಿಚಯ ಮಾಡಿಸೋದ್ರಿಂದ ನಾನು ಯಾವಾಗಲೂ ನನ್ನ ಸಂಚಿಕೆಯನ್ನು ವಿಶೇಷ ಅಂತಲೇ ಹೇಳ್ತೀನಿ. ಆ್ಯಂಡ್ ಮೋರ್ ಓವರ್, ನಿಮಗೆ ಗೊತ್ತಿದೆ, ನನ್ನ ಎಪಿಸೋಡ್ನ ನಾನು ಯಾವತ್ತೂ ಕೂಡ ಸುದೀರ್ಘವಾಗಿ ನಾನು ಎಪಿಸೋಡ್ ಟೆಲಿಕಾಸ್ಟ್ ಮಾಡೋದೇ ಇಲ್ಲ. ಯಾಕಂದರೆ ಬಿಟ್ಸ್ ಆ್ಯಂಡ್ ಪೀಸಸ್ ಥರನೇ ತೋರಿಸ್ತೀನಿ. ನಿಮಗೆ ಬೇಕಾದಂಥ ಮಾಹಿತಿಗಳನ್ನು ನೀವು ನಿಧಾನಕ್ಕೆ ನೋಡಿ ತಿಳ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಹಾಗಾಗಿ ಇವತ್ತು ಯಾವ ಅತಿಥಿಯನ್ನು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ, ನಾನು ಒಂದು ಹೇಳಬೇಕಾ, ಎರಡು ಹೇಳಬೇಕಾ, ಮೂರು ಹೇಳಬೇಕಾ ವಿಷಯ ಗೊತ್ತಾಗ್ತಾನೆ ಇಲ್ಲ. ಯಾಕಂದರೆ ಹಲವು ವಿಷಯಗಳ ಪರಿಣಿತಿಯನ್ನು ಪಡೆದಂಥ ಮಹಾನ್ ಸಾಧಕರು ಅಂತ ನನಗಂತೂ ಅನಿಸುತ್ತೆ. ಯಾಕೆ ಗೊತ್ತಾ, ನಾವು ಬೆಂಗಳೂರಿಗರಾಗಿ ಬೆಂಗಳೂರಿನ ಬಗ್ಗೆ ಏನಾದರೂ ಮಾತಾಡಬೇಕಾದ್ರೆ ಬೆಂಗಳೂರಿನಲ್ಲಿ ಅಷ್ಟು ಕೆರೆ ಇತ್ತಂತೆ, ಇಷ್ಟು ಕೆರೆ ಇತ್ತಂತೆ ಅಂತೆ ಕಂತೆಗಳನ್ನು ಮಾತಾಡ್ತೀವಿ. ಅಥವಾ ಇನ್ಯಾವುದೋ ವಿಚಾರ ತಗೊಂಡ್ರೆ ಎಲ್ಲವೂ ಅಂತೆ ಕಂತೆ ಅಂತ ಮಾತಾಡ್ತೀವಿ. ಆದರೆ ನಿಜವಾಗ್ಲೂ ನಿಖರವಾಗಿ ಅದರ ವಿಷಯಗಳನ್ನು ಬೇಕು ಅನ್ನೋದಾದರೆ ಇವರ ಜೊತೆಗೆ ಕೂತ್ಕೊಂಡ್ರೆ ನಿಮಗೆ 100% ಪರ್ಫೆಕ್ಟ್ ಆದಂಥ ವಿಚಾರಗಳನ್ನು ಕೊಡ್ತಾರೆ. ಅಂದರೆ ಬರೀ ಇದು ಒಂದೇ ವಿಚಾರನ ಇಲ್ಲ ರೀ, ಕಲೆ ಬಗ್ಗೆ ಬೇಕಾ, ಸಂಸ್ಕೃತಿ ಬಗ್ಗೆ ಬೇಕಾ, ಭಾಷೆ ಬಗ್ಗೆ ಬೇಕಾ, ಜೊತೆಗೆ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಬೇಕಾ, ವಿಶೇಷ ಅಂತ ಹೇಳಿದ್ರೆ ರಂಗಭೂಮಿ, ಕಿರುತೆರೆ, ಹಿರಿತೆರೆ, ಹೀಗೆ ಹಲವು ಮಜಲುಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ಇನ್ನೊಂದಷ್ಟು ಜನಕ್ಕೆ ಗುರುವಿಲ್ಲದೆ ಗುರುವಾದಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಯಾರು ಗೊತ್ತಾ, ಅವರ ಹೆಸರು ಕೇಳ್ತಾ ಇದ್ರೇ ಅವರ ಇನ್ಷಿಯಲ್ ಕೂಡ ಎಂ ಅಂತ ಹೇಳಿದ್ರೆ ಮಾಸ್ಟರ್ ಅಂತ ನಾನು ಹೇಳ್ತೀನಿ. ಜೊತೆಗೆ ಎಂ ನರಸಿಂಹಮೂರ್ತಿಯವರು ನನ್ನ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ. ನಿಮಗೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ ಸರ್. ಭಾಳ ಖುಷಿ ಅನಿಸುತ್ತೆ ನನಗೇನಂತ ಹೇಳಿದ್ರೆ, ನನ್ನ ಇಂಟ್ರಡಕ್ಷನಲ್ಲಿ ನಿಮ್ಮನ್ನು ಹೇಗೆ ಇಂಟ್ರಡ್ಯೂಸ್ ಮಾಡಿದೆ ನನಗೆ ಗೊತ್ತಿಲ್ಲ. ಆದರೆ ನನಗೆ ಯಾವುದೆಲ್ಲ ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲದೆ ಇರೋ ಗೊಂದಲದಲ್ಲಿ ಒಂದೇ ಅನಿಸಿದ್ದು ಮಾತ್ರ, ಅದಕ್ಕೆ ಆ ಸಾಲನ್ನು ಮಾತ್ರ ನಾನು ವೆರಿ ಸ್ಟ್ರಾಂಗ್ಲಿ ಹೇಳಿದೆ, ಗುರುವಿಲ್ಲದೆ ಗುರುವಾದವರು ಅಂತ. ಯಾಕೆ ಅಂತ ಹೇಳಿದ್ರೆ, ನೀವೇ ನಿಮ್ಮೊಟ್ಟಿಗೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರಿ ಏನೆಲ್ಲ ಪರಿಣಿತಿಯನ್ನು ಪಡೆದುಕೊಂಡಿದ್ದೀರಾ, ಆ ಎಲ್ಲ ಪರಿಣಿತಿಯಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯ ಗುರುವಿಲ್ಲ ಅಂತ. ಹಾಗಾಗಿ ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಒಂದು ನನ್ನ ಎಪಿಸೋಡ್ನಲ್ಲಿ ಕೂತ್ಕೊಂಡಿರೋದಕ್ಕೆ ಮತ್ತೊಂದು ಸಲ ನಾನು ಥ್ಯಾಂಕ್ಸ್ ಹೇಳಬೇಕು. ಅದರೊಟ್ಟಿಗೆ ಸರ್, ಹೌದು, ಇಷ್ಟು ದೊಡ್ಡ ಜರ್ನಿಯಲ್ಲಿ ಎಲ್ರಿಗೂ ಕೂಡ ತುಂಬ ಆಪ್ತತೆ ಇರುತ್ತೆ, ನನಗಿದಿಷ್ಟ ಅಂತ ಇರುತ್ತೆ. ನೀವು ಹಲವು ಮಜಲುಗಳಲ್ಲಿ ಕೆಲಸ ಮಾಡಿದ್ದೀರಾ. ಸೊ ಹಾಗಾಗಿ ನಿಮಗೆ ವೈಯಕ್ತಿಕವಾಗಿ ಮೊದಲ ವಿಶೇಷತೆ ಇಷ್ಟ ಅನ್ನೋದಾದರೆ ಯಾವ ಟಾಪಿಕ್ಕಿಂದ ಶುರು ಮಾಡೋಣ ಸರ್? ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಹೇಳಿದ್ರಿ. ಆದರೆ ಗುರುವಿಲ್ಲದೆ ಗುರುವಾದರಿ ಅಂತ ಹೇಳಿದಾಗ ಗುರು ಅಂತ ಅನ್ನಿಸ್ಕೋಬೇಕಾದ್ರೆ ಬಹಳ ನನಗೆ ಒಂದು ರೀತಿ ಮುಜುಗರ ಆಗುತ್ತೆ. ನೀವು ವಿಶ್ವಾಸದಲ್ಲಿ ಹೇಳಿದ್ದೀರಿ, ಓಕೆ. ಆದರೆ ಇಲ್ಲಿ ವಿಚಾರ ಹೇಳಬೇಕು ಅಂತಂದರೆ, ನಮಗೆ ಸಣ್ಣ ವಯಸ್ಸಿಂದನೂ ಈ ಸಮಾಜಕ್ಕೆ ಏನಾದ್ರು ಒಂದು ಕೊಡಬೇಕು, ಏನಾದ್ರು ಮಾಡಬೇಕು ಅನ್ನೋದೊಂದು ತುಡಿತಾ ಇತ್ತು. ಈ ದಿಶೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಮ್ಮಲ್ಲಿದ್ದಂಥ ಒಂದು ಆಂತರಿಕವಾಗಿ ನೀವು ಹೇಳ್ದಂಗೆ ನಂಗೆ ಯಾವುದು ಹೌದು, ಎಲ್ಲೂ ಯಾವುದನ್ನು ಯಾವ ವಿದ್ಯೆಯನ್ನು ಕಲ್ತಿದ್ದಲ್ಲ. ಹೀಗಾಗಿ ಅದು ಆಂತರಿಕವಾಗಿ ಒಂದಷ್ಟು ಸ್ವಲ್ಪ ಇತ್ತು ಅಂತ ಕಾಣಿಸುತ್ತೆ. ಅದು ನನಗೆ ಒಂಥರ ಜಾಗೃತಗೊಳಿಸೋದು. ನೀನು ಡಿಫ್ರೆಂಟ್ ಡೈಮೆನ್ಷನಲ್ಲಿ ಅಂತ ಹೇಳ್ತೀವಿ, ಬೇರೆ ಬೇರೆ ಆಯಾಮಗಳಲ್ಲಿ ಯಾಕೆ ಜನಕ್ಕೆ ಮುಟ್ಟಿಸುವಂಥ ಆಗಬಾರದು ಅಂತ ಹೇಳಿ ಈ ದಿಶೆಯಲ್ಲಿ ನಾನು ಬೇರೆ ಬೇರೆ ಆಯಾಮಗಳನ್ನು ಬಳಸ್ಕೊಳ್ತಾ ಬಂದೆ ಸಣ್ಣ ವಯಸ್ಸಿಂದ. ನನ್ನ ಯಾವುದೋ ಒಂದು 5ನೇ ಕ್ಲಾಸು 4ನೇ ಕ್ಲಾಸ್ನಲ್ಲಿ ತರಗತಿಯಲ್ಲಿ ಇರಬೇಕಲ್ಲಿಂದನೇ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಬಂದೆ. ಸಣ್ಣ ವಯಸ್ಸಲ್ಲಿ ಒಂದು ಕಂಬಿ ಕಚ್ಚಾಟ ಅಂತ ಒಂದಿತ್ತು. ಏನಂದ್ರೆ ಒಂದಿಷ್ಟು ಅದು ಒಂದು ಇಷ್ಟುದ ಕಂಬಿ, ಕಬ್ಬಿಣದ ಕಂಬಿ, ಅದನ್ನು ತುದಿ ಭಾಗವನ್ನು ಶಾರ್ಪ್ ಮಾಡಿ ಅದನ್ನು ಒಂದು ಸರ್ಕಲ್ ನೆಲದ ಮೇಲೆ ಹಾಕಿ ಒಂದು 4-5 ಜನ ಅದನ್ನು ಸರ್ಕಲಲ್ಲಿ ಕಚ್ಚಿಸುವಂಥದ್ದು ವೃತ್ತದಲ್ಲಿ. ಅದು ಕಚ್ಚಿದು ಯಾರ್ದು ಬಿದ್ದೋಗುತ್ತೆ ಅಂದರೆ ಬಹುತೇಕ ಎಲ್ರದ್ದು ಕಚ್ಕೊಳ್ಳೋದು. ಅಂದ್ರೆ ನೀವು ಭೂಮಿ ಹೇಗಿತ್ತು ನೀವು ಊಹೆ ಮಾಡಿ, ಆಯ್ತಾ? ಅಲ್ಲಿಂದ ಮತ್ತೆ ಅಲ್ಲಿ ಕಚ್ಚಿಸಿ ಯಾರ್ದು ಬಿದ್ದು ಹೋಗುತ್ತೆ ಅವನನ್ನ ಮತ್ತೊಬ್ಬ ಸಾಲು ಉದ್ದಕ್ಕೂ ಕಚ್ಚಿಸ್ತಾ ಹೋಗೋದು ನೆಲದ ಮೇಲೆ. ಅದು ಎಲ್ಲಿ ಬೀಳುತ್ತೆ ಅಲ್ಲಿಂದ ಮತ್ತೆ ಅವನು ಕುಂಟ್ಕೊಂಡು ಬಂದು ಅವ್ರ ವೃತ್ತಕ್ಕೆ ಬರಬೇಕಾಗಿತ್ತು. ಆದರೆ ಎಲ್ಲೂ ಕೂಡ ಅದು ಬೀಳ್ತಾರಿಲ್ಲ. ಅಂದರೆ ಸಾಯಿಲ್ ಹೇಗಿತ್ತು ನೋಡಿ, ಕೆಂಪನೆಯ ಮಣ್ಣು, ಫಲವತ್ತಾದ ಮಣ್ಣು, ಅಷ್ಟು ಚೆನ್ನಾಗಿತ್ತು. ಮತ್ತೆ ನೀರನ್ನು ಹಿಡಿದಿಟ್ಕೊಂಡಿರುವಂತಹ ಶಕ್ತಿ ಅದರಲ್ಲಿತ್ತು. ನಾವು ನೋಡ್ತಾ ಇದ್ವಿ ಇದನ್ನು. ಸರ್, ಭಾಳ ಖುಷಿ ಅನ್ಸುತ್ತೆ. ಇವಾಗ ನೋಡಿ, ನೀವು ಸಣ್ಣ ಮಕ್ಕಳಲ್ಲಿನ ಆಟೋಟಗಳೇನಿದೆಯಲ್ಲ ಅದನ್ನು ಜ್ಞಾಪಿಸ್ಕೊಂಡ್ರಿ. ಅಂದರೆ ಮಣ್ಣಿನ ಫಲವತ್ತತೆಯನ್ನು ಹೇಳೋ ಜೊತೆಯಲ್ಲಿ ಅಲ್ಲಿನ ಆಟೋಟಗಳನ್ನು ನೀವು ಹೇಳಿದ್ರಲ್ಲ, ಭಾಳ ಖುಷಿ ಅನ್ಸುತ್ತೆ. ಇವತ್ತು ನೋಡಿ ಅದೆಲ್ಲ ನಮಗೆ ಮರ್ತೇ ಹೋಗಿದೆ. ಈಗ ಪ್ರಸ್ತುತ ನೀವು ಗಿರಿನಗರದಲ್ಲಿದ್ದೀರಲ್ವ ಸರ್? ಸೊ ಗಿರಿನಗರ ಅಂತ ಹೇಳಿದ್ರೆ ಈಗ ಆಸುಪಾಸಿನ ಏರಿಯಾಗಳ ಬಗ್ಗೆ
ನೀವು ಇನ್ ಡೀಟೇಲ್ ವರ್ಷನ್ ಹೇಳಬೇಕಾದ್ರೆ ಯಾವ್ದಾದ್ರು ಒಂದು ಏರಿಯಾ ಬಗ್ಗೆ ಹೇಳ್ಬೋದಾ ಸರ್? ಖಂಡಿತವಾಗ್ಲೂ ಹೇಳ್ಬೋದು, ಹಲವಾರು ಹೇಳ್ಬೋದು. ಅದರಲ್ಲಿ ನೀವು ಅದನ್ನೇ ಹೇಳಿ ಅಂತ ಹೇಳಿದಾಗ, ನಾವಿದ್ದಂಥ ಜಾಗ ಅಲ್ಲಿ ಒಂದು ಸಮೀಪದಲ್ಲಿರುವಂಥ ಸೀತಾ ಸರ್ಕಲ್ ಅಂತ ಇದೆ. ಹೌದು. ಅದರ ಪಕ್ಕದಲ್ಲಿ ರೋಡಿಂದ ಆಚೆ, ರಸ್ತೆಯಿಂದ ಆಚೆ ಬದಿಯಲ್ಲಿ ಅಲ್ಲೊಂದು ಹೋಟೆಲ್ ಇದೆ. ಆ ಹೋಟೆಲ್ನ ಪಕ್ಕದಲ್ಲಿ 80-85ರ ದಶಕನ ತನಕ ಅಲ್ಲೊಂದು ಕೆರೆ ಇತ್ತು, ಸಣ್ಣ ಕೆರೆ ಇತ್ತು ಸೈಡ್ನಲ್ಲಿ. ಆ ಕೆರೆ ತುಂಬ ಸುಂದರವಾದಂಥ ಜಾಗ, ಚಿಕ್ಕ ಕೆರೆ. ಅದರ ಮೇಲೆ ಒಂದು ಬ್ರಿಡ್ಜ್ ಥರ ಇತ್ತು, ಸೇತುವೆ. ಆ ಸೇತುವೆದ ಪಕ್ಕದಲ್ಲಿ ದೊಡ್ಡದೊಂದು ಅರಳಿ ಮರ, ಅಲ್ಲೆಲ್ಲ ಜನ ಕೂತ್ಕೊಳ್ತಾ ಇದ್ದಿದ್ದು. ಎಲ್ಲಿ ನೋಡಿದ್ರು ಹಸಿರು ಗದ್ದೆಗಳು. ಒಂದು ಕಡೆ ತೆಂಗಿನ ತೋಪು, ಮತ್ತೊಂದು ಕಡೆ ಹುಣಸೆ ಮರದ ತೋಪು, ಹಾಗೆ ಹೋಗ್ತಾ ಇದ್ರೆ ಗೇರು ಬೀಜದ ಮರಗಳು. ಹೀಗೆ ಇನ್ನು ಉಳಿದಿದ್ದ ಕಡೆ ಎಲ್ಲ ಬರೀ ಗದ್ದೆ, ಹಸುರಾದ ಗದ್ದೆ, ಆ ಕೆಂಪನೆಯ ಮಣ್ಣು. ನೀವು ಒಂದಷ್ಟು ಊಹೆ ಮಾಡ್ಕೊಳ್ಳಿ, ಒಂದು ಕಡೆ ಕೆರೆ, ಮತ್ತೊಂದು ಕಡೆ ಹಸಿರು ಗದ್ದೆಗಳು, ಮಧ್ಯದಲ್ಲಿ ಸೈಡ್ನಲ್ಲೆಲ್ಲ ಮರಗಳು, ಎಲ್ಲ ಪೂರ್ತಿ ಆಲದ ಮರ. ಹೀಗೆ ಸಾಲಕ್ಕೂ ಎಲ್ಲಿ ತನಕ ಅಂತ ಹೇಳಿದ್ರೆ ಹೊಸಕೆರಳ್ಳಿ ಕೆರೆ ಅಂತ ಒಂದಿತ್ತು. ಆ ಕೆರೆ ತನಕವೂ ಕೂಡ ಪೂರ್ತಿ ಇದೇ ರೀತಿ ಇತ್ತು. ಅಲ್ಲ ಸರ್, ಅಂದ್ರೆ ಹೊಸಕೆರಳ್ಳಿ ಕೆರೆ ಅಂತ ಹೇಳಿದ್ರೆ ನಾವು ಇವಾಗ ಪ್ರೆಸೆಂಟ್ ಏನು ಕೆರೆ ಕೋಡಿ ಅಂತ ನೋಡ್ತೀವಲ್ಲ ಅದ, ಅಥವಾ ಬೇರೆ ಇತ್ತ ಸರ್? ಅಂದ್ರೆ ಅದೇನೆ, ಅದಕ್ಕೆ ಸಂಬಂಧಪಟ್ಟಿದ್ದು. ಈಗ ಪುಷ್ಪಾಂಜಲಿ ನಗರ ಅಂತ ಏನು ಕರೀತಾರೆ, ಅದೇನೆ ಕೆರೆ ಆಗಿದ್ದು. ಹೌದಾ? ಅದಕ್ಕೆ ನನ್ನ ಪುಸ್ತಕದಲ್ಲೂ ಬರೆದಿದ್ದೀನಿ. ಆ ಚಿತ್ರವನ್ನು ಮೆಮರಿ ರೀಕಾಲ್ ಮಾಡ್ಕೊಳೋದು ಹೇಗಿತ್ತು ಅಂತ ಹೇಳಿ ಚಿತ್ರ ಕೂಡ ನಾನು ಬರೆದಿದ್ದೀನಿ. ಹೌದು ಸರ್. ನೀವು ಹೇಳಬೇಕಾದ್ರೆ ನಿಜವಾಗ್ಲೂ ನಾವು ಇರೋ ಬಡಾವಣೆಯ ಸುತ್ತಮುತ್ತ ಹೀಗಿತ್ತ ಅಂತ ಬರೀ ಈಗ ಕಲ್ಪನೆ ಮಾಡ್ಕೊಳ್ಳೋ ರೀತಿ ಆಗ್ಬಿಟ್ಟಿದೆ. ಒಟ್ಟಾರೆ ನಾವು ಯಾವುದೇ ನಗರಗಳನ್ನು ತಗೊಂಡಾಗ ಅದರ ಮಾರ್ಪಾಡುಗಳು ಮಾಡಬೇಕಾದ್ರೆ ಈ ಥರದ ಬದಲಾವಣೆ ಆಗೋದು ಸಹಜ. ಆದರೆ ಎಷ್ಟು ಅದರ ಅಸ್ತಿತ್ವವನ್ನು ಉಳಿಸ್ಕೊಳ್ತಾರೆ, ಇದು ದೊಡ್ಡ ಕ್ವಶನ್ ಮಾರ್ಕು. ಯಾರನ್ನ ಕೇಳಬೇಕು, ಯಾರನ್ನ ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಸರ್, ಈಗ ಸೀತಾ ಸರ್ಕಲ್ದೇ ಹೇಳ್ತಾ ಇದ್ರಲ್ವಾ, ನಂಗೇನು ಅನಿಸಿತ್ತು ಗೊತ್ತಾ, ನಾವು ರಾಮನಗರನ ರಾಮದೇವರು ಬಂದು ಹೋದ್ರು ಅದಕ್ಕೆ ರಾಮನಗರ, ಅಥವಾ ಆ ಥರನ ಸೀತಾ ಸರ್ಕಲ್ ಅಂತ ಹೇಳಿದ್ರೆ ಇಲ್ಲಿ ಏನಾದರೂ ಸೀತೆ ಬಂದು ಹೋಗಿದ ಅನ್ನೋ ಒಂದು ಗೊಂದಲ ಇತ್ತು. ಏನು ಸರ್ ಅದು? ಇಲ್ಲ, ಅಲ್ಲಿ ಕಾರ್ನರ್ನಲ್ಲಿ ಸರ್ಕಲ್ನಲ್ಲಿ ಇರುವಂಥ ಮನೆಯವರ ಹೆಸರು ಸೀತಾ ಅಂತ. ಹೌದಾ? ಮನೆ ಮೇಲೆ ಇಟ್ಟಿರೋ ಸೀತಾ ಅಂತ ಹೇಳೋದಕ್ಕೆ ಅದಕ್ಕೆ ಸೀತಾ ಸರ್ಕಲ್ ಅಂತ ಅವಾಗಲಿಂದನೂ ಆಗಿದೆ ಅಷ್ಟೇ. ಓಕೆ, ಅಂದ್ರೆ ಒಂದು ಹೆಸರಿನ ಹಿನ್ನೆಲೆ ಅಥವಾ ಅಲ್ಲಿನ ಒಂದು ಸ್ಥಳದ ಹೆಸರು ಹೇಗಿರುತ್ತೆ, ಹೇಗೆ ಮಾರ್ಪಾಡಾಗತ್ತೆ ಅನ್ನೋದಕ್ಕೆ ನೀವು ಇದೊಂದು ಸೂಪರ್ ಆಗಿರೋದೊಂದು ವಿಷಯ ಹೇಳಿದ್ರಿ ಸರ್. ಸರ್ ಹೌದು, ನೀವು ಅಂದರೆ ಬಾಲ್ಯದಿಂದಲೇ ಒಂದು ನಿಮ್ಮ ಮೆಮರಿ ಪವರ್ ಆಗಿತ್ತು. ಆ್ಯಂಡ್ ಪ್ಲಸ್ ನೀವು ಸಣ್ಣ ವಯಸ್ಸಿನಿಂದನೇ ಚಿತ್ರಕಲೆಗಳನ್ನು ಬರೆಯೋದು. ಯಾಕಂದರೆ ನೀವು ಅವಾಗಲೇ ಹೇಳ್ತಾ ಇದ್ರಿ ಸ್ಕೂಲ್ನ ವಿಚಾರದ ಬಗ್ಗೆ. ಸೊ ಟೀಚರ್ಸ್ ಕೇಳೋದನ್ನೆಲ್ಲ ಮಾಡಿಕೊಡ್ತಾ ಇದ್ರಿ ಅಂತ. ಸೊ ಏನೆಲ್ಲ ಮಾಡ್ತಿದ್ರಿ ಸರ್ ಅಲ್ಲಿ? ಅಂದರೆ ನನಗೆ ಭಾಳ ಸಣ್ಣ ವಯಸ್ಸಿಗೆ, ಅಂದರೆ ನಾನು 3 ವರ್ಷ 4 ವರ್ಷದ ವಯಸ್ಸಿನಲ್ಲಿ ಇದ್ದಾಗಲೇ ಯಾವುದೋ ಗುರು ಇಲ್ಲ, ಹಾಗೆ ನಾನು ಚಿತ್ರಗಳು ಬರೆಯುವಂಥ ಹವ್ಯಾಸ ಇತ್ತು. ಅವಾಗಿದ್ದಂತಹ ಏನು ಲೇಖನಿ, ಒಂದು ಪೆನ್ನು ಗಿನ್ನು ಭಾಳ ಇತಿಮಿತಿಯಲ್ಲಿ ಸಿಗ್ತಾ ಇತ್ತು. ಮತ್ತೆ ಪೇಪರ್ಗಳು ಸಿಗದೆ ಭಾಳ ಕಷ್ಟ ಇತ್ತು. ಅಂಥ ಸಂದರ್ಭದಲ್ಲಿ ನಾನು ಕೆಲವುದು ಚಿತ್ರಗಳನ್ನೆಲ್ಲ ಬರೀತಾ ಇದ್ದೆ. ನನಗೇನು ತೋಚಿತ್ತೋ ತಕ್ಷಣಕ್ಕೆ ಆ ಥರದ್ದೆಲ್ಲ ನಾನು ಬರೀತಾ ಇದ್ದೆ. ಅಂದರೆ ನಾನು ಹುಡುಗ ಆದಾಗ ತಕ್ಷಣ ನೋಡಿದ್ದು ಗುಬ್ಬಚ್ಚಿ, ನಂತರ ಕಾಗೆ, ನಂತರ ಮರುಕುಟ್ಕ, ಇನ್ನೂ ನೆನಪಿದೆ ನನಗೆ. ಅದಾದಮೇಲೆ ಕೊಕ್ಕರೆ ನೋಡಿದೆ, ಗಿಣಿ ನೋಡಿದೆ. ಈ ಥರದ್ದೆಲ್ಲ ಮನೆ ಸುತ್ತಮುತ್ತ ಎಲ್ಲ ಭಾಳ ಕಾಣಿಸ್ತಾ ಇತ್ತು. ಇದನ್ನೆಲ್ಲ ನೋಡ್ಕೊಳ್ಳೋದು, ಬರೆಯೋದು, ಹಾಗೆ ಮೆಮರಿ ರಿಕಾಲ್ ಮಾಡ್ಕೊಂಡು ಬರೆಯೋದು, ಇದೊಂದು ಅಭ್ಯಾಸ ಆಗಿತ್ತು. ಅದು ಅಷ್ಟೊತ್ತಿಗಾಗಲೇ ಬೆಂಗಳೂರಿಗೆ ಬಂದಿದ್ವಿ, 2ನೇ ಕ್ಲಾಸಲ್ಲಿ ಇದ್ದಾಗಲೇ ನಾನು ಬಂದಿದ್ದೆ. ಆಗ ಒಂದಷ್ಟು ವಿಜ್ಞಾನಿಗಳ ಬಗ್ಗೆ ಚಿತ್ರ ಬರೆಯುವಂಥ ಹವ್ಯಾಸ. ಅದನ್ನು ನಾನು, ಯಾರು ಟೀಚರ್ಸ್ ಇರ್ತಾರೆ, ಗುರುಗಳಿರ್ತಾರೆ, ಅವಾಗೆಲ್ಲ ಟ್ರೈನಿಂಗ್ ಆಗೋದು. 1 ವರ್ಷ 6 ತಿಂಗಳು ಅವ್ರಿಗೆ ಟ್ರೈನಿಂಗ್ ಆಗ್ತಾಯಿತ್ತು. ಆ ಟ್ರೈನಿಂಗ್ ಆದಾಗ ಅವರೆಲ್ಲ ಒಂದು ರೀತಿ ಚಾರ್ಟನ್ನು ತಯಾರು ಮಾಡಬೇಕಾಗಿತ್ತು. ನಾವು ಸ್ಟೋರಿ ಬೋರ್ಡ್ ಅಂತ ಏನು ನಾವು ಸಿನಿಮಿಕ್ ಫೀಲ್ಡಲ್ಲಿ, ಕ್ಷೇತ್ರದಲ್ಲಿ ನಾವು ಕರಿತೀವಿ, ಅದೇ ರೀತಿಯಲ್ಲಿ ಒಂದು ಚಾರ್ಟನ್ನು ಮಾಡಿ ಅದಕ್ಕೊಂದಷ್ಟು ಡೀಟೇಲ್ಸ್ ಬರೆಯುವಂಥದ್ದೆಲ್ಲ ಇರ್ತಾಯಿತ್ತು. ಅದನ್ನು ನಾನು ಅವ್ರಿಗೆ ಮಾಡಿಕೊಡ್ತಾ ಇದ್ದೆ. ಹೀಗಾಗಿ ಬಹಳ ಪ್ರಶಂಸೆ ಮಾಡ್ತಾಯಿದ್ರು. ಹಾಗೆ ನಂದು ಚಿತ್ರಕಲೆ ಅಲ್ಲಿ ಪ್ರಾರಂಭ ಆಯಿತು. ನೀವು ಸುತ್ತಮುತ್ತ ನೋಡಿದ್ದನ್ನೆಲ್ಲ ನೀವು ಸ್ವಯಂ ಪ್ರೇರಿತರಾಗಿ ಗುರುವಿಲ್ಲದೆ ಬರೆಯೋಕ್ಕೆ ಶುರು ಮಾಡ್ತೀರಂದರೆ ನಿಜವಾಗ್ಲೂ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಈಗ ಆ ಚಿತ್ರಕಲೆ ಒಂದು ಹಂತಕ್ಕೆ ನೀವು ಬರಿತಾ ಹೋದಂಗೆ, ಈಗ ಬಣ್ಣ ಹಚ್ಚೋದು ಅಂದರೆ ಕಲರಿಂಗ್ ಮಾಡೋದಿರ್ಬೋದು, ಡ್ರಾಯಿಂಗ್ ಮಾಡಿದಾಗ ಅದರ ಶೇಡ್ಸ್ ತೋರಿಸೋದಿದೆಯಲ್ಲ ಸರ್, ಅದೆಲ್ಲ ಇಟ್ ವಿಲ್ ಬಿ ವೆರಿ ಬಿಗ್ ಚಾಲೆಂಜ್. ಸೊ ಅಂದರೆ ಅದನ್ನೆಲ್ಲ ಹೇಗೆ ಅಂದರೆ, ಮತ್ತೆ ನೀವೇನಾದರೂ ಗೈಡೆನ್ಸ್ ತೊಗೊಂಡ್ರ ಸರ್? ಇವತ್ತಂದರೆ ನಮಗೆ ಯೂಟ್ಯೂಬ್ ಇದೆ, ಎಲ್ಲನೂ ಯೂಟ್ಯೂಬೇ ಗುರು ಆಗಿಬಿಟ್ಟಿದೆ. ಸೊ ನಿಮಗೆ ಅವಾಗ ಯಾರಾದರೂ ಗೈಡ್ ಮಾಡಿದ್ರ ಸರ್? ಖಂಡಿತ ಯಾರು ಗುರು ಇಲ್ಲ. ನಾವು ನೋಡಿದ್ದನ್ನೇ ಅನುಭವಿಸಿ ಭಾವನಾತ್ಮಕವಾಗಿ ಅನುಭವಿಸ್ತಾ ಇದ್ವಿ. ಅದನ್ನ ನೋಡಿ ಅದನ್ನ ನಾವು ಫೀಲ್ ಮಾಡಿ ಬರೀತಾ ಇದ್ದೆ. ನಾನು ಸಿನಿಮಾ ಕ್ಷೇತ್ರ ಅಂದರೆ TV ಕ್ಷೇತ್ರಕ್ಕೆ ಬಂದಾಗಲೂ ಅಷ್ಟೇ, ಅಲ್ಲೂ ನನ್ನ ಏನೊಂದಷ್ಟು ಚಿತ್ರಕಲೆ ಇತ್ತು. ಅದು ನನಗೆ ಬಹಳ ಅನುಕೂಲ ಆಯಿತು. ಏನು ನೀವು ಶೇಡು ಅಂತೆಲ್ಲ ಹೇಳಿದ್ರಿ, ಹಾಗೆ ಬೆಳಕು ಮತ್ತು ನೆರಳಿನಲ್ಲಿ ಹೇಗೆ ಆಟ ಆಡೋದು, ಇದೆಲ್ಲ ನನಗೆ ಆ ನೆನಪುಗಳು, ಬಾಲ್ಯದ ನೆನಪುಗಳು. ನಾ ಬರೀತಿದ್ದ ಚಿತ್ರಗಳು, ಇದು ಸ್ವಲ್ಪ ನನಗೆ
ಸಹಾಯ ಆಯಿತು ಅಂತ ನಾನು ಸಹಾಯ ಖಂಡಿತ ಅಂತ. ಹೇಳ್ಬೋದು. ಓಕೆ ಸರ್, ಅಂದರೆ ಯಾವುದೇ ಒಂದು ವಿಚಾರಗಳನ್ನ ತೆಗೆದುಕೊಂಡಾಗ ಮನೆಯ ಸಂಸ್ಕಾರ, ಮನೆ ವಾತಾವರಣ ಅಥವಾ ಒಂದಷ್ಟು ಜೆನೆಟಿಕ್ ಆಗಿ ಬರುತ್ತೆ ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ಐ ಆಮ್ ಕ್ಯೂರಿಯಸ್ ಸರ್, ನಿಮ್ಮ ಮನೆತನದ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಬೇಕು. ನಿಮ್ಮ ಅಪ್ಪ ಅಮ್ಮ ಅವರೆಲ್ಲರ ಬಗ್ಗೆನೂ ಒಂಚೂರು ಹೇಳಿ ಸರ್. ಖಂಡಿತ ನಮ್ಮನೆಯಲ್ಲಿ ಚಿತ್ರಕಲೆಯ ವಾತಾವರಣ ಖಂಡಿತ ಇರಲಿಲ್ಲ. ಓಕೆ. ನಮ್ಮ ಸುತ್ತಮುತ್ತನೂ ಇರಲಿಲ್ಲ. ಅದೇನು ಹೇಗೆ ಬಂತು ನನಗೂ ಗೊತ್ತಿಲ್ಲ. ಅದು ಆಸಕ್ತಿ ಬಂತು. ಎರಡನೇದು, ನಮ್ಮ ತಂದೆಯವರು ಸ್ಕೂಲ್ ಮಾಸ್ಟರ್ ಆಗಿದ್ದವರು. ಆದರೆ ನಾನು ಭಾಳ ಸಣ್ಣ ವಯಸ್ಸಲ್ಲಿ ಇದ್ದಾಗಲೇ, ನಾನು 11-12 ವರ್ಷ ಇದ್ದಾಗಲೇ ಅವರು ತೀರ್ಕೊಂಡ್ರು. ಮತ್ತು ಅವರು ಬೇರೆ ಊರಲ್ಲಿದ್ದರು, ನಾವೊಂದು ಬೇರೆ ಊರಲ್ಲಿದ್ವಿ. ಹೀಗಾಗಿ ನನ್ನ ಅಷ್ಟು ಸಂಪರ್ಕ ಆಗ್ತಿರ್ಲಿಲ್ಲ. ಅವರು ಬಹಳ ಬುದ್ಧಿವಂತರು ಅಂತ ನಾನು ಕೇಳಿದ್ದೆ. ಇಂಗ್ಲೀಷು, ಅರ್ಥಮೆಟಿಕ್, ಸಂಸ್ಕೃತ, ಕನ್ನಡ ಎಲ್ಲ ಭಾಷೆಗಳಲ್ಲೂ ಭಾಳ ಪಾಂಡಿತ್ಯ ಇತ್ತು ಅಂತ ಕೇಳಿದ್ದೆ. ಆ ಕಾಲದಲ್ಲೇ ಮದುವೆಗಳಲ್ಲಿ ಅವನ್ನ ಕರೆಸ್ಬಿಟ್ಟು ಮದುವೆ ಬಗ್ಗೆ, ಅದರ ಪಾವಿತ್ರ್ಯತೆ ಬಗ್ಗೆ ಇಂಗ್ಲೀಷ್ನಲ್ಲಿ ಇದರಲ್ಲೆಲ್ಲ ಭಾಷಣಗಳನ್ನು ಮಾಡಿಸ್ತಾ ಇದ್ರಂತೆ. ಅದು ಗ್ರಾಮಫೋನೆಲ್ಲ ಕೆಲವು ಕಡೆ ಎಲ್ಲ ಮೈಸೂರು, ಹಾಸನ, ಶಿವಮೊಗ್ಗ ಇಲ್ಲೆಲ್ಲ ಇದೆ, ಯಾರ್ಯಾರೋ ಮನೇಲಿ ಇದೆ ಅಂತ ನಾನು ಕೇಳಿದ್ದೀನಿ. ಹೌದಾ? ಬಟ್ ನಾನು ಅದನ್ನು ಸಂಗ್ರಹ ಮಾಡ್ಕೊಳ್ಳೋಕ್ಕಾಗಿಲ್ಲ. ಇದನ್ನು ನಾನು ಕೇಳಿದ್ದೀನಿ. ಹೀಗಾಗಿ ಅವರು ಅರ್ಥಮೆಟಿಕಲ್ ಬಹಳ ಪ್ರಖ್ಯಾತಿ ಪಡೆದಿದ್ದರು. ಸರ್, ನಿಮ್ಮ ಜರ್ನಿಯನ್ನು ಗಮನಿಸ್ತಾ ಇದ್ರೆ ನಾನು ಯಾವ್ದು ಫಸ್ಟ್ ಕೇಳಬೇಕು, ಯಾವ್ದು ನೆಕ್ಸ್ಟ್ ಕೇಳಬೇಕು, ಖಂಡಿತ ಇಟ್ ಈಸ್ ಎ ಬಿಗ್ ಚಾಲೆಂಜ್ ಟು ಮೀ. ಸೊ ವಾಟ್ ನೆಕ್ಸ್ಟ್ ಸರ್? ಅಂದರೆ ನಿಮ್ಮ ಆಸಕ್ತಿಯಲ್ಲಿ ನೆಕ್ಸ್ಟ್ ನಿಮಗೆ ಇಂಟ್ರೆಸ್ಟ್ ಬಂದಿದ್ದು ಯಾವುದು ಸರ್? ನನಗೆ ಆಸಕ್ತಿ ಅಂತಂದರೆ ಹಲವಾರು ವಿಷಯಗಳು, ಏನಂತ ಹೇಳೋದು ಕಷ್ಟ. ನಾನು ಆಮೇಲೆ ಈ ಬರವಣಿಗೆಗಳನ್ನು ರೂಢಿ ಮಾಡಿಕೊಂಡೆ. ಅದು ನನಗೆ ಹಿನ್ನೆಲೆ ಏನಿಲ್ಲ, ಸಹಕಾರವೂ ಇಲ್ಲ. ಯಾವ ರೀತಿಯ ಸಂಘ ಸಂಸ್ಥೆಗಳು ಯಾವುದು ಕೂಡ ಸಹಕಾರ ಆಗಲಿಲ್ಲ. ಬರವಣಿಗೆ ಯಾವ ರೀತಿ ಬರೆಯೋದು, ನಾನೊಂದು ಸ್ವಲ್ಪ ಸಂಶೋಧನಾತ್ಮಕವಾಗಿ ಬರೆಯುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೆ. ಅದಾದ ನಂತರ ಈ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯೋದು ನನ್ನ ಹವ್ಯಾಸ ಇತ್ತು. ಮತ್ತು ಫೋಟೋಗ್ರಾಫ್ ಮಾಡಬೇಕು ಅಂತ ಹೇಳಿ ನನಗೆ ಭಾಳ ಆಸೆ ಇತ್ತು. ಹೀಗಾಗಿ ನಾನೇನು ಮಾಡಿದೆ, ಒಂದು ಒಲಂಪಸ್ ಅಂತ ಒಂದು ಹಳೇದೊಂದು ಕ್ಯಾಮ್ರಾ ಈಗಲೂ ನನ್ನ ಹತ್ರ ಇದೆ. ಅದು ಮ್ಯಾನ್ಯುಯಲ್. ಅದು 2000 ಆ ಟೈಮ್ನಲ್ಲಿ, ನಾನು 98, 99 ಈ ಟೈಮ್ನಲ್ಲಿ, ಆ ಟೈಮ್ನಲ್ಲಿ ನಾನು ರೆಗ್ಯುಲರ್ ಆಗಿ ಒಂದು ಈ ಫೋಟೋಗ್ರಾಫ್ಸ್ ಮಾಡ್ತಾಯಿದ್ದೆ. ಮಾಡ್ಬೇಕಾದ್ರೆ ಒಂದೊಂದು ಸಬ್ಜೆಕ್ಟು ಆರಿಸ್ಕೊಳ್ತಾ ಇದ್ದೆ. ನನಗೆ ಸಬ್ಜೆಕ್ಟ್ ಬಗ್ಗೆ ಭಾಳ ಆಸಕ್ತಿ ಇತ್ತು. ಮತ್ತು ಸೃಜನಶೀಲತೆ ಅಂದರೆ ಭಾಳ ಇಷ್ಟವಾದ ವಿಷಯ ನನಗೆ. ಸಂಶೋಧನೆ ಮತ್ತೊಂದು ಇದು ಭಾಳ ಆಸಕ್ತಿದಾಯಕವಾದ ವಿಷಯ. ಹೀಗಾಗಿ ಆಯಾ ಸ್ಪಾಟ್ನಲ್ಲಿ ಆಯಾ ಸಂದರ್ಭ ಏನು ಬರುತ್ತೆ, ಆ ಸಂದರ್ಭದಲ್ಲಿ ಚಿತ್ರಣ ಏನು ಕಾಣುತ್ತೆ, ಅದಕ್ಕೆ ಅನುಗುಣವಾಗಿ ನಾನೊಂದು ಅದು ಫೋಟೋಗ್ರಾಫ್ ತೆಗಿತಾ ಇದ್ದೆ. ಮತ್ತು ಅದಕ್ಕೊಂದು ಕ್ಯಾಪ್ಷನ್ ಕೊಡ್ತಾ ಇದ್ದೆ. ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು. ಇದನ್ನು ಪ್ರಜಾವಾಣಿ ಪ್ರಮುಖವಾಗಿ ಪತ್ರಿಕೆ ಮುಖಪುಟದಲ್ಲಿ ಫ್ರಂಟ್ ಲೈನ್ನಲ್ಲಿ, ಫ್ರಂಟ್ ಪೇಜ್ನಲ್ಲಿ ಇದನ್ನು ಭಾಳ ಪ್ರಕಟ ಮಾಡ್ತಾ ಇದ್ರು. ಈ ಥರದ ಹಲವಾರಿದೆ. ಅದ್ರ ಜೊತೆಗೆ ನಾನು ಆರ್ಟಿಕಲ್ಗಳು ಬರೀತಿದ್ದೆ. ಅದಕ್ಕೂ ಕೂಡ ನಾನೇ ಫೋಟೋಗ್ರಾಫ್ಸ್ ಎಲ್ಲ ಮಾಡ್ತಾ ಇದ್ದೆ. ಈ ಥರದ ಹಲವಾರಾಗಿದೆ. ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ ಎಲ್ಲ, ಮತ್ತು ಕರ್ಮವೀರ ಎಲ್ಲ ಕಡೆನೂ ನಂದು ಲೇಖನಗಳು ರೆಗ್ಯುಲರ್ ಆಗಿ ಬರ್ತಾ ಇತ್ತು ಅವೆಲ್ಲ. ಮತ್ತು ಫೋಟೋಗ್ರಾಫ್ಸು ಹಾಕ್ತಾಯಿದ್ರು, ಪಬ್ಲಿಷ್ ಮಾಡ್ತಾಯಿದ್ರು. ಕೆಲವುದಂತೂ ವಿಶೇಷ ಏನಂದರೆ, ದಿವಸವೂ ವಾರಕ್ಕೊಂದು 4-5 ಏನೋ ಫೋಟೋಸ್ನ ಪಬ್ಲಿಷ್ ಮಾಡ್ತಾಯಿದ್ರು. ಅದನ್ನು ಫ್ರಂಟ್ ಲೈನ್ ಇದು ಪೇಜಲ್ಲಿ ಹಾಕಿ ಅಲ್ಲಿ ಒಂದು ಕ್ಯಾಪ್ಷನ್ ಕೊಟ್ಟು, ಕ್ಯಾಪ್ಷನ್ನು ನಾನೇ ಕಳಿಸ್ತಿದ್ದೆ. ಭಾಳ ಇಷ್ಟಪಡ್ತಾಯಿದ್ರು. ಅಲ್ಲಿ ಫೋನ್ ನಂಬರ್ ಕೂಡ ಹಾಕೋರು. ಹೀಗಾಗಿ ಕರ್ನಾಟಕದಾದ್ಯಂತ ಭಾಳ ಕರೆಗಳು ಬರ್ತಾಯಿತ್ತು. ಭಾಳ ಆನಂದದಿಂದ ಯಾರು ಓದ್ತಾ ಇದ್ದಾರೆ ಅವರೆಲ್ಲ ತಿಳಿಸ್ತಾ ಇದ್ರು. ನನಗೆ ಭಾಳ ಸಂತೋಷ ಆಗೋದು. ಉದಾಹರಣೆ ಹೇಳಬೇಕು ಅಂತಂದರೆ, ನಾನು ಇದತ್ರ ಯಾವುದು ಮಾರ್ಕೆಟ್ ಹತ್ರ ಬರ್ತಾ ಇದ್ದೆ, ಸ್ಕೂಟರ್ಲಿ ಬರ್ತಿದ್ದಾಗ ಅಲ್ಲಿ ಒಂದು ಚಾಮರಾಜಪೇಟೆಗೆ ಇನ್ನೇನು ನಾವು ಇಳಿತೀವಿ ಅಂದಾಗ ಬಲಗಡೆಯಲ್ಲಿ ಈ ಹದ್ದುಗಳು ಜಾಸ್ತಿ ಇರುತ್ತೆ. ಇವಾಗೆಲ್ಲ ಕಡಿಮೆ ಆಗಿದೆ, ಯಾಕೆಂದ್ರೆ ಸುತ್ತಮುತ್ತ ಎಲ್ಲ ಮಾಂಸದ ಮಾರ್ಕೆಟು ಅವೆಲ್ಲ ಇದೆ. ಅಲ್ಲಿ ಬಂದಾಗ ನನಗೆ ಕಾಣಿಸ್ತು, ಅಲ್ಲಿ ಹದ್ದೆಲ್ಲ ಹಾರ್ತಾ ಇರೋದು ಭಾಳ ಚೆನ್ನಾಗಿ ಕಾಣಿಸ್ತು. ಅದನ್ನು ನಾನು ತೆಗೆದುಬಿಟ್ಟು ಅದಕ್ಕೊಂದು ಇಮಿಡಿಯೇಟ್ ತಕ್ಷಣ ನಾನು ಪತ್ರಿಕೆ ಕಳಿಸ್ದೆ. ಹಗಲಿರುಳೆಂಬ ರೆಕ್ಕೆಗಳೊಡನೆ ಕಾಲದ ಹಕ್ಕಿಯು ಹಾರುತ್ತಿದೆ ಅಂತ ಹೇಳಿ. ಅಂದರೆ ಹಕ್ಕಿ ಹಾರ್ತಾ ಇದೆ, ಸಂಜೆ ಬರ್ತಾ ಇದೆ, ಸಂಜೆ ಮುಳುಗಿ ರಾತ್ರಿಗೆ ಬರ್ತಾ ಇದೆ, ಕಾಲದ ಹಕ್ಕಿಯು ಹಾರುತ್ತಿದೆ. ಹಕ್ಕಿ ಇದು ಕೇವಲ ಸಾಂಕೇತಿಕ, ಬದುಕು ಹೇಗಿದೆ ಅಂತ ಹೇಳುವಂಥ ಒಂದು ಸಂದೇಶವನ್ನು ಕೊಡುವಂಥ ಆ ಒಂದು ಚಿತ್ರಣ ಆಗಿತ್ತು ಮತ್ತು ಕ್ಯಾಪ್ಷನ್ ಆಗಿತ್ತು. ಇದನ್ನು ಸಂಯುಕ್ತ ಕರ್ನಾಟಕದಲ್ಲಿ ಫ್ರಂಟ್ ಪೇಜಲ್ಲಿ ಹಾಕಿದ್ದು. ತುಂಬ ಜನ ಕರೆ ಮಾಡಿ ಭಾಳ ತಮ್ಮ ಆನಂದವನ್ನು ವ್ಯಕ್ತಪಡಿಸಿದ್ರು. ಹೀಗೆ ಹಲವಾರು. ಇನ್ನೊಂದು ಫಾರ್ಮ್ ಟ್ರೀ ಅಂತ ಹೇಳ್ತಾರೆ, ಅದಕ್ಕೆ ಶ್ರೀತಾಳೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದು ಸುಮಾರು 60 ಫೀಟ್ ಹೈಟ್ ಬರುತ್ತೆ. ಅದು ಒಂದು 40-50 ವರ್ಷದ ತನಕನೂ ಅದರ ಲೈಫು ಒಂದು ಅದಕ್ಕೆ ಬದುಕಿರುವಂಥದ್ದು. ಕಡೆಯಲ್ಲಿ ಅದು ಕೊನೆ ಆಗಬೇಕಾದ್ರೆ ಟಾಪ್ನಲ್ಲಿ ಅದು ಮೇಲ್ಗಡೆ ಮೇಲ್ಭಾಗದಲ್ಲಿ ಪುಷ್ಪಮಂಜರಿ ಅಂತ ಹೇಳಿ
ಒಂಥರ ಕುಚ್ ಥರ ಕೂದಲು ಥರ ಎಲ್ಲ ಸ್ಪ್ರೆಡ್ ಆಗುತ್ತೆ, ವೈಟಾಗಿರುತ್ತದು. ಹೇಗೆ ಈ ಜೋಳದ ತೆನೆಯಲ್ಲಿ ಬರುವಂತಹ ಈ ಕೂದಲಿನಂತಹ ಒಂದು ಎಳೆಗಳೇ ಹೇಗಿರುತ್ತೋ ಅದೇ ಥರ ನೈಸಾಗಿ ವಿಪರೀತ ಹರಡಿಕೊಳ್ಳುತ್ತೆ. ಅದೊಂಥರ ಭಾಳ ವಿಶೇಷವಾಗಿ ಕಾಣಿಸ್ತಾ ಇರುತ್ತೆ. ಅದು 50-55 ವರ್ಷಕ್ಕೆ ಒಂದ್ಸರಿ ಮಾತ್ರ ಅದು ಬರುವಂಥದ್ದು, ಭಾಳ ವಿಶೇಷ ಅದು. ಅದಾದ ಒಂದು 6 ತಿಂಗಳು 7 ತಿಂಗಳಿಗೆ ಮರ ಸತ್ತು ಹೋಗ್ಬಿಡುತ್ತೆ. ಅದು ನಾನು ಲಾಲ್ಬಾಗ್ನಲ್ಲಿ ನೋಡಿದ್ದೆ, ಅದು 2004 ಅನಿಸುತ್ತೆ ಬಹುಶಃ. ಅದನ್ನು ನೋಡಿ ನಾನು ಅದು ಫೋಟೋಗ್ರಾಫ್ ಮಾಡಿ ಅಂತ್ಯಕಾಲದ ವೈಭವ ಅಂತ ಹೇಳಿ ಅದಕ್ಕೆ ಡೀಟೇಲ್ ಬರೆದಿದ್ದೆ. ಪ್ರಜಾವಾಣಿನಲ್ಲಿ ಫ್ರಂಟ್ ಪೇಜಲ್ಲಿ ಅದು ಬಂದಿತ್ತು. ಬಂದಾಗ ಲಾಲ್ಬಾಗ್ನಲ್ಲಿ ಅದು ನೋಡೋದಕ್ಕೆ ಜಾತ್ರೆ ಸೇರಿದಂಗೆ ಸೇರಿಬಿಟ್ಟಿದ್ರು. ಹೀಗೆ ಹಲವಾರು ನಾನು ಫೋಟೋಗ್ರಾಫ್ಸ್ ಮಾಡಿ ಕ್ಯಾಪ್ಷನ್ ಕೊಟ್ಟು ಪ್ರಕಟಪಡಿಸೋದಕ್ಕೆ ಕೊಡ್ತಾ ಇದ್ದು ಹಲವಾರಿದೆ. ಸೊ ವೆರಿ ಮೆಮೊರಬಲ್ ಅಲ್ಲ ಸರ್? ಯಾಕಂದರೆ ನಾವು ಮಾಡಿದ ಕೆಲಸ ಒಂದಷ್ಟು ಜನ ನೋಡಿ ಖುಷಿ ಪಡ್ತಾರೆ ಮತ್ತು ಅದರಿಂದ ಏನೋ ಪ್ರೇರಣೆ ಆಗ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ನೀವಿವಾಗ ಫೋಟೋಗ್ರಫಿ ಏನು ಮೇಜರ್ ತೊಗೊಂಡ್ರಲ್ವಾ? ಈಗ ಫೋಟೋಗ್ರಫಿ ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಚಾಲೆಂಜ್ ಏನಂದರೆ ಇವತ್ತಿನ ಥರ ಡಿಜಿಟಲ್ ಅಲ್ಲ. ಸೊ ನೀವು ಎಷ್ಟು ಫೋಟೋ ಬೇಕಾದರೂ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಮಾಡು ಮತ್ತೆ ತಿರ್ಗಾ ಇದು ಮಾಡು ಮೆಮರಿ ಕಾರ್ಡ್ ಅಲ್ಲ ಅದು. ಸೊ ಅವಾಗ ರೀಲ್ ಹಾಕಬೇಕಿತ್ತು. ಸೊ ರೀಲ್ ಹಾಕಬೇಕು ಅಂದರೆ ಸಿಕ್ಕಾಪಟ್ಟೆ ಹಣ ಖರ್ಚಾಗುತ್ತೆ. ಸೊ ಅಂದರೆ ಈಗ ಹಣಕಾಸಿನ ವ್ಯವಸ್ಥೆ ನೀವು ಹೇಗೆ ಹೊಂದಿಸ್ಕೊಳ್ತಾ ಇದ್ರಿ? ಯಾಕೆಂದರೆ ಬಿಕಾಸ್ ಓದ್ತಾ ಜೊತೆಯಲ್ಲೇ ನೀವು ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಹೇಗೆ ಸರ್ ಇದಂದರೆ ಬಿಕಾಸ್ ಬೇರೆಯವ್ರಿಗೊಂದು ಇನ್ಸ್ಪಿರೇಷನ್, ಅದಕ್ಕೆ ಕೇಳ್ತಾ ಇದ್ದೀನಿ ಸರ್. ಇಲ್ಲ, ಇದಕ್ಕೆ ನಮಗೆ ಬರ್ತಿದ್ದ ರೆವೆನ್ಯೂ ಏನೇನೂ ಇಲ್ಲ. ಹಾಂ, ಒಂದಷ್ಟು ಏನಾದರೂ ಆಸಕ್ತಿ ಮಾಡಬೇಕು ಅನ್ನೋದೊಂದು ಉತ್ಸಾಹದಲ್ಲಿ ಮಾಡ್ತಿದ್ವಿ ಹೊರತು ಓಕೆ ನಮಗೇನಾದ್ರೆ ಸಣ್ಣ ವಯಸ್ಸಿಂದನೂ ಯಾಕೋ ವ್ಯಾಪಾರದ ಕಡೆ ಗಮನ ಬರಲಿಲ್ಲ. ಅದು ಹ್ಞೂ ಹೀಗೆ ಒಂಥರ ಕಷ್ಟವೇ ತಗೊಂಡು ಮಾಡಬೇಕು ಅನ್ನೋ ಉತ್ಸಾಹದಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದ್ದಿದ್ದು. ಹೌದು.